ಜಿಲ್ಲೆ ಆಗಿ ಕುಮಾರಣ್ಣವರು ನಾಮಕರಣ ಮಾಡಿದ್ರು 17 ವರ್ಷದ ಹಿಂದೆ. ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳ್ಳೋದಿಕ್ಕೆ ಯಾರಪ್ಪನ ಗಂಟಲ್ಲ, ನಮ್ಮ ಜಿಲ್ಲೆಯ ರೈತರ ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ರೈತರ ಸ್ವಾಭಿಮಾನದ ಪ್ರಶ್ನೆ ನಮ್ಮ ಹಕ್ಕಿದೆ. ಮತ್ತು ನಮಗೆ ಸಾಲ ಬೇಕಿರ್ಲಿಲ್ಲ, ರಾಜ್ಯ ಸರ್ಕಾರದ ಹಣ ಬೇಕಿರ್ಲಿಲ್ಲ. ಮೆಗಾ ಡೈರಿ ಈಗಾಗಲೇ ಮಾನ್ಯ ಯಡಿಯೂರಪ್ಪನವರು ಅದಕ್ಕೆ ಹಿಂದೆನೆ ಜಮೀನು ಕೊಟ್ಟಿದ್ರು, 2 ಕೋಟಿ ದುಡ್ಡು ಕೊಟ್ಟಿದ್ರು ಅಂತ ಹೇಳಿದ್ರು. 10 ಕೋಟಿನ 10 ಕೋಟಿ 1.5 ವರ್ಷ ಕೆಲಸ ಮಾಡಿದೆ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಸರ್ಕಾರ ಬಂದ ಕೂಡಲೇ ಕಾಂಗ್ರೆಸ್ ಅದನ್ನ ರದ್ದು ಮಾಡಿ ಮತ್ತೆ ಕೋಲಾರ್ಗೆ ಹೋಗ್ರಪ್ಪ ಚಿಕ್ಕಬಳ್ಳಾಪುರದ. ಮತ್ತೆ ಜಿಲ್ಲೆ ಯಾಕೆ ಮಾಡಿದ್ರಿ? ದುರುದ್ದೇಶ. ಸುಧಾಕರ್ಗೆ ಹೆಸರು ಬಂದ್ಬಿಡುತ್ತೆ, ಬಿಜೆಪಿ ಸರ್ಕಾರಕ್ಕೆ ಹೆಸರು ಬಂದ್ಬಿಡುತ್ತೆ, ಇದೊಂದೇ ಉದ್ದೇಶ. ಯಾಕೆ ರದ್ದು ಮಾಡಿದ್ರು ಅಂದ್ರೆ ಕಾರಣ ಇಲ್ಲ ಅದಕ್ಕೆ. ಮೊನ್ನೇನೋ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳವ್ರೆ, ನಮ್ದೇನ್ ತಕರಾರಿಲ್ಲ, ಆಗ್ಲಿ ಹಾಲು ಒಕ್ಕೂಟ. ಮತ್ತೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ರದ್ದಾಗುವಾಗ ನೀವೇನ್ ಮಾಡ್ತಾ ಇದ್ರಿ? ಹೋಗಿರ್ಲಿಲ್ವಾ ಕ್ಯಾಬಿನೆಟ್ಗೆ? ಕ್ಯಾಬಿನೆಟ್ ಅಲ್ಲಿ ನೀವು ಕುಳಿತುಕೊಂಡು ನಿಮ್ ಜಿಲ್ಲೆ ಹಾಲು ಒಕ್ಕೂಟವನ್ನ ರದ್ದು ಮಾಡುವಾಗ ನೀವು ಅಲ್ಲಿ ಕುಳಿತಿದ್ದೀರಿ ಅಂದ್ರೆ ಈ ಜಿಲ್ಲೆಯಲ್ಲಿ ನೀವು ಒಬ್ಬ ಪ್ರಜೆ ಆಗ್ಲಿಕ್ಕೆ ನೀವು ಲಾಯಕ, ನೀವು ನೈತಿಕತೆ ಇದೆಯಾ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಮಾನ್ಯ ಸುಧಾಕರ್ ಅವರ ಅಧಿಕಾರ ಬೇಕು, ಕುರ್ಚಿ ಬೇಕು. ಜಿಲ್ಲೆಯ ಜನರಿಗೆ ಅನ್ಯಾಯ ಆದ್ರೆ ನೀವು ಕುಳಿತುಕೊಂಡಿದ್ದೀರಲ್ಲ, ನಾನಾಗಿದ್ರೆ ಆ ಸೆಕೆಂಡ್ ಅಲ್ಲಿ ಅಲ್ಲೇ ರಾಜೀನಾಮೆ ಬಿಸಾಕಾಚೆ ಬಂದ್ಬಿಡ್ತಾ ಇದ್ದೆ. 100 ವರ್ಷ ಬದುಕದೇ ಬೇಕಾಗಿಲ್ಲ ರೀ, ಒಂದ್ ದಿವಸ ಸಿಂಹದ ರೀತಿ ಬದುಕಿವೆ ನಾವು ಬಾಳಬೇಕಾಗ್ತದೆ. ಎಷ್ಟು ವರ್ಷ ನಾವು ದೀರ್ಘವಾಗಿ ಅಧಿಕಾರದಲ್ಲಿ ಇದ್ದೀವಿ ಅಂತಲ್ಲ ಪ್ರಶ್ನೆ. ಇಲ್ಲಿ ಕೇಂದ್ರ ಸಚಿವರಾಗಿದ್ರು, ಅಣ್ಣವರು ಹೇಳ್ತಾ ಇದ್ರು, ಕೇಂದ್ರ ಸಚಿವರಾಗಿದ್ರು, ದೊಡ್ಡ ದೊಡ್ಡ ಸಚಿವರುಗಳು 2 ಜಿಲ್ಲೆಯಲ್ಲಿ ಇದ್ರು. ಕೋಲಾರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ತಂದ್ರ, ಇವತ್ತಿಗೂ ತಂದ್ರ, ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ತಂದ್ರ, ಗ್ರಾಮಾಂತರ ಜಿಲ್ಲೆಯಲ್ಲಿದೆಯಾ? ಏನೂ ಇಲ್ಲ. ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗ ಚಿಕ್ಕಬಳ್ಳಾಪುರಕ್ಕೂ ತಂದ್ವಿ, ರಾಮನಗರಕ್ಕೂ ಕೂಡ ಕುಮಾರಣ್ಣವ್ರಿಗೆ ಹೇಳಿ ಕರ್ಕೊಂಡು ಹೋಗಿ ಅಲ್ಲಿ ಭೂಮಿ ಪೂಜೆನ ನಾವು ಮಾಡಿಸಿದೀವಿ. ರಾಮನಗರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿರವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಶಂಕುಸ್ಥಾಪನೆಯನ್ನ ನಾವು ಮಾಡಿದ್ದೇವೆ. ಮತ್ತು ಐತಿಹಾಸಿಕವಾಗಿ ಬಹುಶಃ ರಾಜ್ಯದ